ವಾವ್! ರೋಡ್ ಸೈಡ್ ಪಾನಿಪುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹುಣಸೆ ರಸಕ್ಕೆ ಬೆಲ್ಲ, ಸ್ವಲ್ಪ ಕಪ್ಪುಪ್ಪು ಇದೆಲ್ಲ ಹಾಕ್ಕೊಂಡು ಹುಣಸೆ ರಸಕ್ಕೆ ಹುಣಿ ಹಾಕ್ಕೊಂಡಿರೋದು. ಈ ಹುಣಸೆ ರಸಕ್ಕೆ ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕ್ಕೋಬೇಕು. ಹಾಗೆ ಧನಿಯಾ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ ಇದನ್ನೆಲ್ಲ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ರೋಡ್ ಸೈಡ್ ಪಾನಿ ಥರನೇ ಬರುತ್ತೆ ಇದು ನಿಮಗೆ. ಮತ್ತು ಇದಕ್ಕೆ ವೈಟ್ ಸಾಲ್ಟ್ ಹಾಕ್ತೀನಿ ನೋಡಿ, ಇದು ಟೇಸ್ಟಿಂಗ್ ಸಾಲ್ಟ್ ಇದನ್ನು ಹಾಕಿದ್ರೆ ರೋಡ್ ಸೈಡ್ ಪಾನಿ ಥರನೇ ಬರುತ್ತೆ. ಮತ್ತು ನಿಂಬೆಹಣ್ಣು ಹಾಕ್ಕೋಬೇಕು. ನಿಂಬೆಹಣ್ಣು ಹಾಕ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹೆಚ್ಚಿಕೊಂಡು ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೇಕು. ಅದು ನಿಮ್ಗೆ ಕಾಣಿಸುತ್ತೆ ಪಿಂಕ್ ಸಾಲ್ಟ್ ಥರನೇ ಕಾಣಿಸುತ್ತೆ, ಬಟ್ ಬ್ಲ್ಯಾಕ್ ಸಾಲ್ಟ್ ಟೇಸ್ಟ್ ಅದು. ಇದನ್ನು ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಪಾನಿ ನೀವು ಮಾಡಿಕೊಂಡ್ರೆ ಸೇಮ್ ರೋಡ್ ಸೈಡ್ ಪಾನಿ ಥರನೇ ಬರುತ್ತೆ ಫ್ರೆಂಡ್ಸ್. ಮತ್ತು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಬಟಾಣಿ ನೆನೆಸಿಟ್ಕೊಂಡಿರಬೇಕು. ಬಟಾಣಿ ಮತ್ತು ಹಸಿ ಕಡಲೆ ಎರಡೂ ನೆನೆಸಿಟ್ಕೊಂಡು ಅದನ್ನು ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಮ್ಯಾಶ್ ಮಾಡಿಕೊಂಡು ನಂತರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನಿಂಬೆ ರಸ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಇಷ್ಟು ಹಾಕ್ಕೊಂಡು ಮತ್ತೆ ನೀವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಪೂರಿ ಮತ್ತು ಪಾನಿ ಜೊತೆ ತಿಂದರೆ ಸೇಮ್ ರೋಡ್ ಸೈಡ್ ಪಾನಿಪುರಿ ಥರನೇ ಇರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.